ನನ್ನ ಹೆಸರು ಉಷಾ ಕಿರಣ್ ಅಂತ. ಕಾನೂನಿನ ಮಟ್ಟದಲ್ಲಿ ಸಮಾನತೆ ಐತೆ ಅಂತ ಅಂದ್ಕೊಂಡ್ರು ಕೂಡ ಈಗಿನ ನೆಲಮಟ್ಟದಲ್ಲಿ ನಮಗೆ ಅನುಭವದಲ್ಲಿ ಇದೆಯಾ ಅದು ಅಂತ. ಎಷ್ಟೋ ವಿಷಯಗಳು ಇವಾಗ ಆಸ್ತಿ ಅನ್ನೋ ವಿಷಯ ಅಂತ ಬಂದಾಗ ಮಹಿಳೆಯರಿಗೆ ಪಾಲು ಕೇಳಕ್ಕೆ ಹೋದಾಗ ಅವ್ರು ಕೇಸ್ ಹಾಕಿರ್ತಾರೆ. ಅದನ್ನು ಲಂಚ ಕೊಟ್ಟು ಅದನ್ನು ಮುರಿದಾಕೋ ಅಂಥ ಕೆಲಸಗಳು ಮಾಡಿದಾಗ ಮಹಿಳೆಯರು ಏನು ಮಾಡಬೇಕಾ ಟೈಮಲ್ಲಿ? ನಮ್ಮಲ್ಲಿ ತುಂಬ ಕಾನೂನುಗಳಿದೆ, ಆದರೆ ಕಾನೂನು ಪ್ರಜ್ಞೆ ಇಲ್ಲ. ಕಾನೂನು ಇರೋದು ಬೇರೆ, ಕಾನೂನು ಪ್ರಜ್ಞೆ ಬೇರೆ. ಈಗ ನಾನು ಲಾ ಓದಿದ್ದೀನಿ, ಲಾ ಓದುವಾಗಲೇ ನನಗೆ ಅರ್ಥ ಆಗಿದ್ದು ನಮ್ಮ ದೇಶದಲ್ಲಿ ಕಾನೂನು ಪ್ರಜ್ಞೆಯ ಕೊರತೆ ಎಷ್ಟಿದೆ ಅಂತ. ಹಾಗೆಯೇ ಕಾನೂನಿನ ಭಯ ಇದೆ, ಕಾನೂನಿನ ಬಗ್ಗೆ ಗೌರವ ಇಲ್ಲ. ಈ ಎರಡು ಶಬ್ದಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ, ಈಗ ನೀವೊಂದು ಹಳ್ಳಿ ಗ್ರಾಮೀಣ ಪ್ರದೇಶ ಅಂತ ಹೇಳಿದ್ರಿ. ನಾನು ಇತ್ತೀಚೆಗೆ ಗ್ರಾಮೀಣ ಪ್ರದೇಶಗಳನ್ನ ನೋಡಿದ್ದೇನೆ. ಇವತ್ತು ನಮ್ಮ ಸಮಾಜ ಏನಿದೆ ಅದರ ವಾಸ್ತವ ಬೇರೆ ಇದೆ. ನಾವು ಗ್ರಾಮೀಣ ಪ್ರದೇಶನ ಬದಲಾಯಿಸಬೇಕು ಅನ್ನೋ ಕನಸು ಬೇರೆ ಇದೆ. ಕನಸು ಬೇರೆ, ವಾಸ್ತವ ಬೇರೆ. ಇವತ್ತು ಹಳ್ಳಿಗಳಲ್ಲಿ ಉದ್ಯೋಗ ಇಲ್ಲ, ಅವರಲ್ಲಿರುವಂಥ ಆಸ್ತಿಪಾಸ್ತಿ ಹೊಲಗದ್ದೆಗಳಲ್ಲಿ ಆದಾಯ ಇಲ್ಲ. ಅವರು ತಿಂಗಳು ಒಂದು ಮಾಸಿಕ ವೇತನ ಬೇಕು, ಮಾಸಿಕ ಸಂಪಾದನೆ ಬೇಕು ಅಂದರೆ ನಗರಗಳಿಗೆ ಬರ್ತಾರೆ. ಏನೇ ಕೆಲಸ ಆದರೂ ಸಿಟಿಗಳಿಗೆ ಬರ್ತಾರೆ. ಅಂಥದ್ರಲ್ಲಿ ನೀವೇನು ಹೇಳ್ತಿದ್ದೀರಿ? ಲಂಚ ಅನ್ನೋ ಪದನ ಕೂಡ ಹೇಳಿದ್ರಿ ನೀವು. ಇವತ್ತು ನಮ್ಮ ವ್ಯವಸ್ಥೆ ಏನಾಗಿದೆ ಅಂದರೆ, ಕಾನೂನು ಮೂಲಕ, ಕಾನೂನು ಪ್ರಜ್ಞೆ ಮೂಲಕ ಎಲ್ಲ ಸರಿಪಡಿಸ್ಕೊಳ್ತೀವಿ, ಅದ್ರ ಮೂಲಕ ಹೋಗ್ತೀವಿ ಅನ್ನೋ ಒಂದು ದಾರಿ ಸುಗಮವಾಗಿಲ್ಲ. ಹಾಗಿದ್ರೆ ನೀವು ಹೇಳೋವಂಥದ್ದನ್ನು ಸರಿಪಡಿಸ್ಬೇಕು ಅಂದರೆ ದಾರಿ ಏನು ಅಂದರೆ, ನೀವುಗಳು ಮಾತ್ರನೇ ಭವಿಷ್ಯ. ಈ ನೀವೇನು ಯಂಗ್ಸ್ಟರ್ಸ್ ಇದ್ದೀರಿ, ಈ ಸಮಸ್ಯೆನ ನೀವು ನೋಡ್ತಾ ಇದ್ದೀರಿ, ಇದನ್ನು ಬಗೆಹರಿಸಲಿಕ್ಕೆ ನಮ್ಮ ಮುಂದೆ ಬಾಬಾ ಸಾಹೇಬ್ರ ಬರಹ ಇದೆ, ಅವ್ರದ್ದೆಲ್ಲ ಕೊಡುಗೆ ಇದೆ, ಅವರೆಲ್ಲ ಕಾನೂನುಗಳಿದೆ. ಅದನ್ನು ಅರ್ಥ ಮಾಡಿಕೊಂಡು ಆ ಕಾನೂನು ಪ್ರಜ್ಞೆ ಮೂಲಕ ಹೆಂಗೆ ಬಗೆಹರಿಸ್ಕೊಳ್ಳೋಕೆ ಸಾಧ್ಯ. ಒಂದೇ ಮಾತು ಹೇಳ್ತೀನಿ, ನೀವು ಲಂಚ ಅನ್ನೋ ಪದನ ನಾವು ಇನ್ನೂ ವ್ಯಾಪಕವಾಗಿ ಹೇಳಬೇಕು ಅಂದರೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಕೇವಲ ಹಣಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಆಲೋಚನೆಗಳನ್ನೂ ಒಳಗೊಂಡಂತೆ ಇಡೀ ವ್ಯವಸ್ಥೆ ಆ ಥರ ಆಗಿದೆ. ಇಂಥ ವ್ಯವಸ್ಥೆಯಲ್ಲಿ ಅದನ್ನು ಪಕ್ಕಕ್ಕಿಟ್ಟು ಸರಿದಾರಿಯಲ್ಲಿ ಹೋಗಬೇಕು ಅಂದರೆ ಅದೊಂದು ದೊಡ್ಡ ಸವಾಲು. ಈ ಸವಾಲನ್ನು ಸ್ವೀಕರಿಸುವಂಥ ಗಟ್ಟಿ ಯುವಜನರು ನೀವು ಆದರೆ ನಮ್ಮ ಸಮಾಜಕ್ಕೆ ಭವಿಷ್ಯ ಇದೆ. ಆ ಗಟ್ಟಿ ದಾರಿನ ಕ್ರಮಿಸೋದಕ್ಕೆ ಗಟ್ಟಿ ಯುವಜನರು ನೀವು ಆಗಿಲ್ಲ ಅಂದರೆ ಸಮಸ್ಯೆ ಮುಂದುವರಿಯುತ್ತೆ. ಕಾನೂನಿನ ಅಸ್ತ್ರ ಇದೆ, ಕಾನೂನಿನ ಬಲ ಇದೆ, ಆದರೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಎಲ್ಲಿವರೆಗೆ ತಿಳುವಳಿಕೆ ಇದು ನಮಗೆ ಬರೋದಿಲ್ವೋ ಅಲ್ಲಿವರೆಗೆ ಕಾನೂನಿನ ಅಪವ್ಯಾಖ್ಯಾನ ಆಗುತ್ತೆ, ಅಪ್ರಸ್ತುತ ಇರುತ್ತೆ, ದುರ್ಬಳಕೆನೂ ಕೂಡ ಆಗುತ್ತೆ. ಹಾಗಾಗಿ ಓದಿರೋರು ನಾವಾದರೂ ಕೂಡ ಕಾನೂನನ್ನು ಅರ್ಥ ಮಾಡಿಕೊಂಡು ಅದನ್ನು ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು.